ಎಲ್ಲರಿಗೂ ನಮಸ್ಕಾರ. ನಾನು ಆದರ್ಶ ಹೆಗ್ಗಾರ್ ಕೊಡ್ಗೆ ಅಂತ. ನಾನು ಇವತ್ತು ಸಾವಯವ ತರಕಾರಿ ಬೆಳೆಯೋದನ್ನು ತೋರಿಸ್ಬೇಕು ಅಂಥೇಳಿ ಕಳಸ ತಾಲೂಕು ಹಿರೇಬೈಲ್ ಸಮೀಪ ಇರೋ ಹಿರೇಮಕ್ಕಿ ಪುಟ್ಟೇಗೌಡರ ತೋಟದಲ್ಲಿದ್ದೀನಿ. ಪುಟ್ಟೇಗೌಡರು ತೋಟದಲ್ಲಿ ಒಂದು ಹಿತ್ಲು ಮಾಡೋಕ್ಕೆ ಅಂತ ಜಾಗ ಕೇಳಿದೆ. ಅವರು ಅಷ್ಟೆಲ್ಲ ಜಾಗ ಇಲ್ಲ, ನಾ 30-40 ಒಂದು ಸೈಟ್ ಜಾಗ ಕೊಡಿ, ಇಡೀ ವರ್ಷ ಎಲ್ಲ ನೀವು ಕೂತ್ ತಿನ್ನಷ್ಟು ತರಕಾರಿ ಮಾಡ್ಬೋದು, ಅದಕ್ಕೊಂದು ಪ್ಲಾನ್ ಮಾಡಿಕೊಡ್ತೀನಿ ಅಂದೆ. ಅದಕ್ಕೆ ಅವರು ಅಷ್ಟು ಜಾಗ ಕೊಡೋಕ್ಕಾಗಲ್ಲ ಅಂತೇಳಿ 10 ಅಡಿ ಜಾಗ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಅಂದಾಜು ಟೈಮು 1 ರಿಂದ 1.25 ಗಂಟೆ ಒಳಗೆ ನಾನು ಒಂದು ತರಕಾರಿ ಹಿತ್ಲು ಮಾಡಿದ್ದೀನಿ. ಇದು ನೋಡಿ, ಈಗ ಇದನ್ನ ಹೆಮ್ಮಕ್ಕಿ ಪುಟ್ಟೇಗೌಡರು ಮೊಮ್ಮಗ ಆದ ತಮ್ಮಣ್ಣಿ ಇದ್ರದ್ದು ವಿಡಿಯೋ ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾನೆ. ಇದನ್ನ ನಾನು ಪ್ರಥಮವಾಗಿ ಬೀಜ ಹಾಕಿದ್ರೆ ಗಿಡ ಬರೋದು ತುಂಬ ಲೇಟ್ ಆಗುತ್ತೆ ಅಂಥೇಳಿ ಏನು ಮಾಡಿದ್ದೀನಿ, ಈ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಉದಾಹರಣೆಗೆ ಇಲ್ಲಿ ಹರಿವೆ ಬೀಜ, ಅದು ಬೀಜ ಹಾಕಿ ಗಿಡ ಆಗಕ್ಕೆ ಲೇಟ್ ಆಗುತ್ತೆ. ಅದು ತೋಟದಲ್ಲೇ ಕೆಲವು ಕಡೆ ಬಿದ್ದುಟ್ಟಿರುತ್ತೆ. ಬಿದ್ದುಟ್ಟಿರೋ ಎಂಥದ್ದು ಹರಿವೆ ಗಿಡ ಹಾಗೂ ಚಿಟ್ಟು ಟೊಮೊಟೊ ಗಿಡ, ಪುಟ್ಟದಾಗಿರೋ ಟೊಮೊಟೊ ಗಿಡವನ್ನು ಬಳಸಿದ್ದೀವಿ. ಅಂಗಡಿ ಟೊಮೊಟೊ ತುಂಬ ಕ್ಯಾನ್ಸರ್ ಬರುತ್ತೆ, ಅವರು ತುಂಬ ಸರಿ ಸ್ಪ್ರೇ ಮಾಡ್ತಾರೆ. ಇದಕ್ಕಾದ್ರೆ ಒಂದು ಸ್ಪ್ರೇನೂ ಬೇಡ, ಒಂದು ಗೊಬ್ಬರನೂ ಬೇಡ, ಹಾಗೆ ಬರುತ್ತೆ. ಅದಾದ್ಮೇಲೆ ನಾನಿಲ್ಲಿ ಹಾಗ್ಲು ಬೀಳನ್ನ ನೆಟ್ಟಿದ್ದೀನಿ. ಹಾಗ್ಲು ಬೀಳು ಸ್ವಲ್ಪ ಮಳೆ ಜಾಸ್ತಿ ಆಯ್ತು 2 ದಿನದಿಂದ, ಸ್ವಲ್ಪ ಬಗ್ಗಿದೆ, ಬರುತ್ತೆ, ತೊಂದರೆ ಇಲ್ಲ. ಅದಾದ್ಮೇಲೆ ಇಲ್ಲೊಂದು ದೊಡ್ಲಿ ಗಿಡ ಇದೆ ಈ ಜಾಗದಲ್ಲಿ, 10 ಜಾಗದಲ್ಲಿ ಒಂದು ದೊಡ್ಲಿ ಗಿಡ ಕೂಡ ಇದೆ. ಅದಾದ್ಮೇಲೆ ಶುಂಠಿನ ನಾಟಿ ಶುಂಠಿನ ಸ್ವಲ್ಪ ಹಾಕಿದೀವಿ, ಇಲ್ಲಿ ನಾಟಿ ಶುಂಠಿ ಹಾಕಿದೀವಿ. ಅದಾದ್ಮೇಲೆ ಬೆಳಗೆಣಸಿನ ಬೀಳು, ಇವರ ಅಣ್ಣ, ಈಗ ನನ್ನ ಭಾವ ಆದ ಗಿರೀಶ್ ಅವ್ರ ಅಣ್ಣ ಹರೀಶ್ ಅವ್ರ ಮನೆಯಲ್ಲಿ ಅವ್ರ ಧರ್ಮಪತ್ನಿ ಆದ ವೇದ ಅವ್ರು ಕೊಟ್ಟಿದ್ರು, ಅದನ್ನ ತಂದು ಇಲ್ಲಿ ಎಲ್ಲ ಕಡೆ ಹಾಕಿದ್ದೀನಿ. ಅದೇ ತರ ಇದೇ ಜಾಗದೊಳಗಡೆ ಒಂದು ಜೀರಿಗೆ ಮೆಣಸಿನ ಗಿಡನೂ ಇದೆ, ಬೈನೆ ಮರನೂ ಇದೆ. ಬೈನೆ ಮರ ಮಾತ್ರ ಅಡಿಗಡೆ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ನಂಗೆ. ಬಗ್ಗಿ ನಿತ್ರ ಸಾಕು, ಮೇಲಿಂದ ಪಟ 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 ಹೊಡೆಯುತ್ತೆ. ಏನಕ್ಕೆ ಹೊಡಿತೀಯ ಅಂತ ನಾನು ರಿಕ್ವೆಸ್ಟ್ ಕೇಳಿದ್ಮೇಲೆ ಹೊಡೆಯೋದು ನಿಲ್ಸಿದೆ. ಅದು ಆಮೇಲೆ ಎದ್ಕೊಂಡು ಮೇಲಿಂದ ಯಾಕೆ ಇಷ್ಟೊತ್ತು ಕಾಯಿ ಬೀಳುತ್ತೆ ಅಂತ ನೋಡಿದ್ರೆ ನಮ್ಮ ಮಂಗಟಕ್ಕಿ, ನನ್ನ ದೋಸ್ತದು ಮಂಗಟಕ್ಕಿ ಬಂದು ಬೀಳಿಸ್ತಾ ಇದ್ದಿದ್ದು. ಆದ್ರೂ ಬೆರೆಸ್ಲಿಲ್ಲ, ಆದ್ರೂ ಪೆಟ್ಟು ತಿನ್ಕೊಂಡೆ ಕೆಲಸ ಮಾಡಿದೆ. ಇದೆಲ್ಲದಕ್ಕೂ ನಾನು 1 ರಿಂದ 1.5 ಗಂಟೆ ಟೈಮ್ ಆಗಿರ್ಬೋದು. ಇಷ್ಟ ಆದ್ಮೇಲೆ ನನ್ನ ತಂಗಿಯಾದ ಅಶ್ವಿನಿ ಹಾಗೂ ಇನ್ನೊಬ್ಳು ತಂಗಿ ಮಗಳು ಅಪೇಕ್ಷಂಗ್ ಬಂದು ಕರೆದೆ. ಗಿಡ ಮುಹೂರ್ತ ಮಾಡಿ, ಎಲ್ಲ ಜಾಗ ರೆಡಿ ಇದೆ, ಗಿಡ ರೆಡಿ ಇದೆ, ಮುಹೂರ್ತ ಮಾಡಿ ಅಂದೆ. ಅವ್ರು ಕತ್ಲುವರೆಗೆ ನೋಡಿದೆ, ಹೆಚ್ಚು ಕಡಿಮೆ 6:30 7 ಗಂಟೆ. 7 ಗಂಟೆವರೆಗೆ ನೋಡಿದೆ, ಅವ್ರಿಗೆ ಟೈಮ್ ಆಗಲಿಲ್ಲ ಬರೋಕ್ಕೆ. ಅದಕ್ಕೆ ನಾನು ಏನು ಮಾಡಿದೆ, ಇವ್ರ ಮನೇಲಿ ಒಬ್ಬ ಅಜ್ಜ ಇದ್ದಾನೆ, ರಮೇಶ್ ಅಜ್ಜ ಅಂತ. ಅವನು 68-70 ವರ್ಷ ಇರ್ಬೋದೇನೋ ಅಂದಾಜು ಅವನು ಆಯ್ತು ಕೊಡ್ರೆ ಹೋಗ ನೆಡೋಣ ಅಂದ. ನಾನು ಈ ಜಾಗದಲ್ಲಿ ಒಂದಷ್ಟು ಗಿಡ ಹುಟ್ಟಿದಾವೆ. ಹರಿವೆ ಗಿಡ ಇಲ್ಲಿ ಹುಟ್ಟಿದೆ, ಇದು ಹರಿವೆ ಗಿಡ, ಇದು ಚುಂಗನ್ ಗಿಡ. ಇದಕ್ಕೆ ಏನಂತೀರ ಗೊತ್ತಿಲ್ಲ, ಅಂಟ್ಪುರ್ಲೆ ಅಂತೀವಿ ನಾವು, ಮೈಗೆಲ್ಲ ಅಂಟ್ಕೊಳ್ಳುತ್ತೆ ಈ ಗಿಡ. ಈಗ ನಾನೇನ್ ಮಾಡಿದೆ, 5 ಹರಿವೆ ಗಿಡ ತಂದು ನೆಟ್ಟು, ನನ್ನ ಕಾಲ್ಗುಣ ಈ ಕಾಲ್ಗುಣ ಬರುತ್ತೋ ಚಪ್ಪಲಿ ಗುಣ ಬರುತ್ತೋ ನೋಡೋಣ ಅಂತ ನಾನು ಮೊದಲೇ ಚಪ್ಪಲಿ ಹಾಕಲ್ಲ, ಹಂಗಾಗಿ ಕಾಲ್ಗುಣದಲ್ಲಿ ನೆಟ್ಟೆ. 5 ಹರಿವೆ ಗಿಡ ಬದುಕದು. ರಮೇಶ ಪಾಪ ಒಂಚೂರು ಸಾಯಂಕಾಲ ಆದ್ರೆ ಎಣ್ಣೆ ಹಾಕೋ ಅಭ್ಯಾಸ, ಒಂಚೂರು ಎಣ್ಣೆ ಹಾಕೇ ಬಿಟ್ಟಿದ್ದ. ಅವನ್ ಮಾತ್ರ ಉದ್ದಕ್ಕೂ ಈ ಅಂಟ್ಪುರ್ಲೆ ಗಿಡ ನೆಟ್ಟಿದ್ದ. ಅವನ್ ತಪ್ಪಲ್ಲ, ನಾನು ಕರೆದಿರೋ ಟೈಮೇ ತಪ್ಪು. ಅವನು 5 ಗಂಟೆಗೆ ಕೆಲಸ ಬಿಟ್ಟು ಮನೆಗೆ ಹೋಗೋನ್ನ 7 ಗಂಟೆ ಕರ್ಕೊಬಂದು ಗಿಡ ನೆಡು ಅಂದ್ರೆ ಅವನೇನ್ ನೆಡ್ತಾನೆ? ನೆಟ್ಟಿದ್ದ. ಆಮೇಲೆ ಎಲ್ಲರೂ ನಗಾಡಕ್ ಶುರು ಮಾಡಿದ್ಮೇಲೆ ಬಂದು ಈ ಕಿತ್ತಾಕಿ ಹೋಗ್ಯಾನ ಅವನೇ, ಎಲ್ಲ ನಗ್ತಿದ್ದಾರೆ ಅಂತ. ಇದು ನಾನು ಹೇಳಿದ್ದು ಏನಂದ್ರೆ, ನೀವು ಸಾವಯವ ಕೃಷಿ ಮಾಡ್ತಿರೋ ಬಿಡ್ತಿರೋ ಅದು ನಿಮಗಿಷ್ಟಪಟ್ಟೆ ಇಷ್ಟ. ಈಗ ನಾನು ಹೇಳೋದೇನಂದ್ರೆ, ನೀವು ಸಾವಯವ ಕೃಷಿ ಮಾಡಕ್ಕಾಗದಿದ್ರೆ ಸುಮ್ಮನಿರಿ.
ಏನ್ ಆಗಲ್ಲ. ನಿಮ್ಗೆ ಮನಸ್ಸು ಬಂದಾಗ ಮಾಡಿ, ಇದು ಒಳ್ಳೇದು ಅನ್ಸ್ದಾಗ ಮಾಡಿ. ಆದ್ರೆ ನೀವು ಹೊಟ್ಟೆಗೆ ಏನ್ ತಿಂತೀರೋ ಅದನ್ನು ಮಾತ್ರ ದಯವಿಟ್ಟು ಸಾವಯವ ಕೃಷಿ ಮಾಡ್ತೀನಿ. ಉದಾಹರಣೆಗೆ ಏನ್ ತಿಂತೀರಾ, ಅಕ್ಕಿ, ರಾಗಿ, ಅದಷ್ಟನ್ನು ಮಾಡ್ಕೊಳ್ಳಿ. ಒಂದ್ ಹಿತ್ಲಿಗಾಗಷ್ಟು ಇದಕ್ಕೆ ಒಂದ್ ಸೈಟ್ ಜಾಗ ಬೇಡ, ಒಂದ್ 20-30 ಜಾಗ ಸಾಕು. ನಾನು ಮಾಡಿರೋದು 10 ಇರ್ಬೋದೇನೋ ಅಷ್ಟೇ. ನನ್ಗೆ ಮೊದ್ಲೇ ಹಾರೇಡ್ದು ಕೆಲಸ ಮಾಡಕ್ ಬರಲ್ಲ. ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಇದಿಷ್ಟು ಜೊತೆಗೆ ಮನೇಲಿ ಒಂದು ತೊಂಡೆ ಬೀಳು, ಒಂದು ಬಸ್ಲೆ ಬೀಳು ಹಾಕೊಂಡ್ರೆ ಮನೇಲಿರೋ ಬಾಳೆಕಾಯ ಎಲ್ಲದನ್ನೂ ಯೂಸ್ ಮಾಡ್ಕೊಂಡು, ಇವತ್ತು ನನ್ನ ತಂಗಿ ಮನೇಲಿ ಒಂದು ಸಾರು ಮಾಡಿದ್ಲು, ಬಹಳ ಖುಷಿ ಆಯ್ತು. ಲಿಂಬೆ ಹುಳಿ ಹಾಕಿ ಲಿಂಬೆ ಹಣ್ಣಿನ ಸಾರು ಅಂತೆ. ನಾನು ಇಷ್ಟು ದಿನ ತಿಂದೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ಈಗ ನಾನು ಪದೇ ಕಾಟ ಹಾಕೋದ್ ನೋಡಿ ಅವಳು ನನ್ನ ದಾರಿಗೆ ಬಂದ್ಬಿಟ್ಟಿದ್ದಾಳೆ. ಈಗ ಅವಳು ಅಶ್ವಿನಿ ಅಂತ ನನ್ನ ತಂಗಿ, ಅವಳು ಇವತ್ತು ಲಿಂಬೆ ಹಣ್ಣಿನ ಸಾರು ಮಾಡಿದ್ದಾಳೆ. ಅದನ್ನು ಬಹಳ ಖುಷಿ ಇಷ್ಟಪಟ್ಟು ಊಟ ಮಾಡಿದ್ದೀನಿ. ನಾನು ಕೆಲವು ಬದಲಾವಣೆಯನ್ನು ತಂದ್ಕೊಂಡಿದ್ದೀನಿ. ನಾನು ಸಾವಯವ ಕೃಷಿಗೆ ಯಾವ ಲೆವೆಲಿಗೆ ಹೋಗ್ಬೇಕು ಅಂದ್ರೆ 50ರಿಂದ 100 ವರ್ಷದ ಹಿಂದೆ ಹೇಗಿದ್ರು, 50ರಿಂದ 100 ವರ್ಷದ ಹಿಂದೆ ಜನ ಹೆಂಗ್ ಬದುಕ್ತಿದ್ರು ಅನ್ನೋದನ್ನ ಕಲಿಯಕ್ಕಾಗಿ ನಾನು ಹೆಚ್ಚಾಗಿ ಚಪ್ಪಲಿ ಹಾಕಲ್ಲ. ದಿನದಲ್ಲಿ 75% ಬರೀ ಕಾಲಲ್ಲಿ ನಡೀತೀನಿ. 2 ಊಟ ಮಾಡ್ತೀನಿ ದಿನದಲ್ಲಿ. ಒಂದು ಊಟ 11 ಗಂಟೆಗೆ, ಸಂಜೆ ಊಟ 7 ಗಂಟೆಗೆ. ನಾನು ಬಹಳ ಹೊಟ್ಟೆ ಸಿಗ್ಬೋದು, ಕಷ್ಟ ಆಗ್ಬೋದು ಅನ್ಕೊಂಡಿದ್ದೆ. ಸತ್ಯವಾಗ್ಲೂ ಕಷ್ಟ ಆಗಲ್ಲ, ಚೆನ್ನಾಗಿದೆ. ಆರೋಗ್ಯನೂ ತುಂಬಾ ಚೆನ್ನಾಗಿ ಆಗುತ್ತೆ. ಯಾಕೆ ಹಾಗೆ ಮಾಡ್ಬೇಕು ಅಂತ ಅಂದ್ರೆ, ನಾವು 9 ಗಂಟೆಗೋ 10 ಗಂಟೆಗೋ ತಿಂದು ಮಲಗಿದ್ರೆ ರೆಸ್ಟ್ ಮಾಡೋ ಟೈಮ್ ಇಲ್ಲಿ ಹೊಟ್ಟೆಲಿ ಇದ್ದಿದ್ದು ಎಲ್ಲಿಗೆ ಹೋಗೋದು? ಬೆಳಿಗ್ಗೆ ಬರ್ಬೇಕಲ್ಲ ಹೊರಗೆ. ಹೊಟ್ಟೆಲಿರೋದು ಹೊರಗೆ ಬರ್ಬೇಕು ಅಂದ್ರೆ ನಾವು ತಿಂದಿದ್ದು ಜೀರ್ಣ ಆಗ್ಬೇಕು. ರಾತ್ರಿ ಇಡೀ ಹೊಟ್ಟೆಗೆ ಕೆಲಸ ಕೊಡ್ತೀರಾ, ಅದು ಬೇಡ ಅಂತ ಇದ್ರ ಬಗ್ಗೆ ಯಾರೋ ತಿಳುವಳಿಕೆ ಇರೋರು ಹೇಳಿದ್ರು, ತಿಳಿದುಕೊಂಡು ಪ್ರಯತ್ನ ಪಡ್ತಿದ್ದೀನಿ. ನನ್ಗೆ ಈಸಿ ಅನ್ಸಿದೆ. ನಿಮಗೆ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು.